ಚಂದನವನದ ಮುದ್ದಾದ ಜೋಡಿಗಳಾದ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಮನೆಗೆ ಹೊಸ ಅತಿಥಿ ಈಗಾಗಲೇ ಬಂದಾಗಿದೆ. ಮುದ್ದು ಮಹಾಲಕ್ಷ್ಮಿ ಮನೆಗೆ ಎಂಟ್ರಿ ನೀಡಿದ್ದೂ ಆಗಿದೆ. ರಾಧಿಕಾ ಪಂಡಿತ್ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ರಾಧಿಕಾ ಪಂಡಿತ್ ಮಗುವಿನ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ರಾಧಿಕಾ ಪಂಡಿತ್ ಮಗುವಿನ ತಾಯಿಯಾದ ಮೇಲೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚು ಚರ್ಚೆಯಾಗಿರುವುದು ಮಗುವಿನ ಹೆಸರು ಏನು ಎಂಬುದು. ಈಗ ನಟಿ ರಾಧಿಕಾ ಪಂಡಿತ್ ತಾಯ್ತನದ ಖುಷಿಯಲ್ಲಿದ್ದಾರೆ. ಯಶ್ ಹಾಗೂ ತಮ್ಮ ಮುದ್ದಿನ ಮಗಳ ಜೊತೆಗೆ ಸಮಯ ಸಿಕ್ಕಾಗಲೆಲ್ಲ ಕಳೆಯುತ್ತಾ ಇದ್ದಾರೆ. ಈಗಾಗಲೇ ತಾಯ್ತನದ ಬಗ್ಗೆ ಹಲವಾರು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ ರಾಧಿಕಾ. ತಮ್ಮ ಮುದ್ದಿನ ಮಗಳ ಹೆಸರಿನ ಬಗ್ಗೆ ಮತ್ತೊಮ್ಮೆ ಸ್ಪಷ್ಟೀಕರಣ ನೀಡಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲಿ ರಾಧಿಕಾ ಪಂಡಿತ್ ಮತ್ತು ಯಶ್ ಮಗಳ ಹೆಸರಿನ ಬಗ್ಗೆ ಸಾಕಷ್ಟು ಸುದ್ದಿ ಹರಡಿತ್ತು. ಮುಖ್ಯವಾಗಿ ಅವರ ನಾಮಧೇಯದ ಬಗ್ಗೆ ನಾನಾ ಹೆಸರುಗಳು ಕೇಳಿ ಬಂದಿದ್ವು. ಯಶಿಕಾ ಎಂಬ ಹೆಸರು ಕೂಡ ತುಂಬಾ ಪ್ರಚಾರದಲ್ಲಿತ್ತು. ಈ ಬಗ್ಗೆ ಸ್ಪಷ್ಟ ಮಾಡಿರುವ ರಾಧಿಕಾ ಪಂಡಿತ್, ಮಗುವಿಗೆ ನಾವಿನ್ನೂ ಹೆಸರಿಟ್ಟಿಲ್ಲ. 5 ತಿಂಗಳು ತುಂಬಿದ ಬಳಿಕ ನಾಮಕರಣ ಮಾಡುತ್ತೇವೆ. ಇದುವರೆಗೂ ಇನ್ನೂ ಯಾವುದೇ ಹೆಸರನ್ನು ಆಯ್ಕೆ ಮಾಡಿಲ್ಲ ಎಂದಿದ್ದಾರೆ. ನಟ ಯಶ್ ಆಸೆಯಂತೆಯೇ ಪತ್ನಿ ರಾಧಿಕಾ ಪಂಡಿತ್ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ತಾನು ಹೆಣ್ಣು ಮಗುವಿನ ನಿರೀಕ್ಷೆಯಲ್ಲಿದ್ದೇನೆ ಎಂದು ಯಶ್ ಬಹಿರಂಗವಾಗಿ ಹೇಳಿಕೊಂಡಿದ್ರು. ರವಿವಾರ ಡಿಸೆಂಬರ್ 2 ಬೆಳಿಗ್ಗೆ 6:20ಕ್ಕೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿಗೆ ಜನ್ಮ ನೀಡುವ ಮೂಲಕ ಪತಿ ಆಸೆಯನ್ನ ಪೂರೈಸಿದ್ದಾರೆ ರಾಧಿಕಾ. ಮತ್ತೊಂದು ಕಡೆ ಯಶ್ ಕೆಜಿಎಫ್ ಚಾಪ್ಟರ್ 2 ಚಿತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಸಿನಿಮಾ ತಂಡ ಕೆಜಿಎಫ್ ಪ್ರದೇಶದಲ್ಲಿ ಬಿಡುಬಿಟ್ಟಿದೆ. ವಿವಿಧ ರೀತಿಯ ಲೊಕೇಶನ್ ಹುಡುಕಾಟ ಆರಂಭಿಸಿದೆ. ಇತ್ತ ಯಶ್ ಜಿಮ್ ನಲ್ಲಿ ಬೆವರಳಿಸುತ್ತಿದ್ರೆ ಜೊತೆಗೆ ಸಖತ್ತಾಗಿ ಗಡ್ಡ ಕೂಡ ಬಿಡ್ತಾ ಇದ್ದಾರೆ. ಏಪ್ರಿಲ್ ನಲ್ಲಿ ಈ ಸಿನಿಮಾ ಶೂಟಿಂಗ್ ಆರಂಭಿಸುವುದಾಗಿ ಚಿತ್ರತಂಡ ಹೇಳಿಕೊಂಡಿದೆ. ಹಾಗಾಗಿಯೇ ಯಶ್ ಭರ್ಜರಿ ತಯಾರಿ ನಡೆಸಿಕೊಂಡಿದ್ದಾರೆ. ಚಾಪ್ಟರ್ 2 ಭಾಗದಲ್ಲಿ ಯಶ್ ಮತ್ತಷ್ಟು ವಿಭಿನ್ನವಾದ ಗೆಟಪ್ ನಲ್ಲಿ ಕಾಣಿಸಿಕೊಳ್ಳಬೇಕಿದೆ ಅಂತೆ. ಕಾಸ್ಟ್ಯೂಮ್ಸ್ ಕೂಡ ವಿಭಿನ್ನವಾಗಿ ಇರಲಿವೆ ಅಂತೆ. ಹೀಗಾಗಿ ಸದ್ಯ ಅವರು ರಾಕಿ ಬಾಯ್ ಗುಂಗಿನಲ್ಲಿದ್ದಾರೆ. ಜೊತೆಗೆ ಸಮಯ ಮಾಡಿಕೊಂಡು ಮಗುವಿನ ಜೊತೆ ಕೂಡ ಕಾಲ ಕಳೀತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.